ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ವಾತಾವರಣ ತುಂಬ ಚಳಿ ಇದೆ. ಒಂದು ವೀಕಿಂದನೂ ಹಾಗೇ ಇದೆ. ಮಳೆ ಬರುತ್ತೆ, ತುಂಬ ಜಡಿ ಮಳೆ, ಚಳಿ, ಗಾಳಿ. ಹಾಗಾಗಿ ಮನೇಲಿ ತುಂಬ ತಣ್ಣಗೆ ಅನಿಸುತ್ತೆ ಅಲ್ವಾ? ಮಕ್ಕಳಂತೂ ಮನೇಲಿ ಇರೋದೇ ಇಲ್ಲ. ಹಾಗಾಗಿ ಅವ್ರು ಕೇಳಿದ್ದು ಮಾಡಿಕೊಡ್ಬೇಕು ಅಂಥೇಳಿ ನನ್ನ ಮಗಳು ಪಾಸ್ತಾ ಬೇಕು ಅಂಥೇಳಿ ಪಾಸ್ತಾ ಬೇಕು ತಿನ್ನಬೇಕು ಅಂತಿದ್ಲು. ಪಾಸ್ತಾನ ತರಿಸಿದ್ದೆ ನಾನು. ಅದನ್ನು ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಅವಳು ಲಾಸ್ಟ್ ಟೈಮ್ ಮಾಡಿದೆ ತಿಂದಿರಲಿಲ್ಲ, ಹಾಗಾಗಿ ಈ ಸಲ ಬೇಕೇ ಬೇಕು ಅಂತ ಹಠ ಮಾಡಿದ್ಲು. ಹಾಗಾಗಿ ಪಾಸ್ತಾ ರೆಸಿಪಿನ ಮಾಡ್ತಾಯಿದ್ದೀನಿ ನೋಡಿ. ಬಿಸಿ ನೀರಿಗೆ ಸ್ವಲ್ಪ ಉಪ್ಪಾಕಿ ಪಾಸ್ತಾನ ನಾವು ಕುದಿಸ್ಕೊಬೇಕು. ಅಂದರೆ ತುಂಬ ಅಲ್ಲ, ಒಂದು 5 ನಿಮಿಷ ಸ್ವಲ್ಪ ಮೆತ್ತಗಾದರೆ ಸಾಕು, ತುಂಬ ಸಾಫ್ಟ್ ಆಗೋದು ಬೇಡ. ಅದನ್ನು ಬಿಸಿ ನೀರಿಂದ ತೆಗಿಬೇಕು, ಹೊರಗಡೆ ತೆಗೆದು ಒಂದು ಬೇರೆ ಕಡೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಈ ಪಾಸ್ತಾ ರೆಸಿಪಿ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ತುಂಬ ಜಾಸ್ತಿ ಮಾಡೋದಿಲ್ಲ, ಅವಳು ಕೇಳಿದ್ಲು ಅಂಥೇಳಿ ಮಾಡ್ತಾಯಿದ್ದೆ. ಸ್ವಲ್ಪ ಮ್ಯಾಗಿ ಥರನೇ ಅನಿಸುತ್ತೆ, ತುಂಬ ಡಿಫ್ರೆಂಟ್ ಏನಿರಲ್ಲ ಇದರಲ್ಲಿ. ತುಂಬ ಟೇಸ್ಟಾಗಿ ಬಂತು ಇವತ್ತು. ಹಾಗಾಗಿ ಮಾಡಿದೆ, ಮಕ್ಕಳು ಇಷ್ಟಪಡ್ತಾರೆ ಅಂತ. ಮಳೆಗೆ ಅದನ್ನು ಒಂದು ಕಡೆ ಶಿಫ್ಟ್ ಮಾಡಿ ಇಟ್ಕೊಬೇಕಾಗುತ್ತೆ. ಸ್ವಲ್ಪ ಆರೋದಕ್ಕೆ ಬಿಡಬೇಕು ನಾವು. ನೀರೆಲ್ಲ ಫುಲ್ಲು ತೆಗೆದು ಒಂದು ಕಡೆ ಇಟ್ಮೇಲೆ ಸ್ವಲ್ಪ ಬಿಸಿ ಇರುತ್ತಲ್ಲ, ಹಾರಕ್ಕೆ ಇಟ್ಕೊಂಡೆ ನಾನು. ಒಂದು ಕಡೆ ಇಟ್ಕೊಂಡು ನೆಕ್ಸ್ಟು ಅದನ್ನು ಒಗ್ಗರಣೆ ಮಾಡ್ಕೊಬೇಕು. ಇನ್ನೊಂದು ಬಾಣಲೆ ಇಟ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಬಾಣಲೆ. ಅದಕ್ಕೆ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕಾಗುತ್ತೆ ನಾವು ಪಾಸ್ತಾಗೆ. ಎಣ್ಣೆ ಬಿಸಿ ಆಗಿದ ತಕ್ಷಣ ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ ಇಲ್ಲಾಂದರೆ ಇಷ್ಟಪಡಿದ್ರೆ ಬೆಳ್ಳುಳ್ಳಿ ಸಹ ಹಾಕ್ಕೊಬೋದು. ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು 3 ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನಾವು ಫ್ರೈ ಮಾಡ್ಕೊಬೇಕು. ತುಂಬ ಡೀಪ್ ಫ್ರೈ ಬೇಡ, ಅಂದರೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಇಷ್ಟು ಕಲರ್ ಚೇಂಜ್ ಆಗಿದ ತಕ್ಷಣ ನಾವು ಟೊಮೊಟೊ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಯಾಕಂದರೆ ಕ್ವಾಂಟಿಟಿ ಕಮ್ಮಿನೇ ಮಾಡ್ತಿದ್ದೆ, ತುಂಬ ಜಾಸ್ತಿ ಇಲ್ಲ. ಹಾಗಾಗಿ ಇಷ್ಟು ಸಾಕು ಅಂಥೇಳಿ ಒಂದು ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊತೀನಿ. ಟೊಮೊಟೊನ ಗ್ರೈಂಡ್ ಸಹ ಮಾಡಿ ಹಾಕ್ಕೊಬೋದು. ನಾನು ಹಾಗೆ ಹೆಚ್ಚಿ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂಥೇಳಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ. ಟೊಮೊಟೊ ಸ್ವಲ್ಪ ಫ್ರೈ ಆಗಬೇಕು, ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ ಅಂಥೇಳಿ ಟೊಮೊಟೊನ ಫ್ರೈ ಆಗೋಕ್ಕೆ ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸಾಲ್ಟ್ ಏನಂತ ಹೇಳಿದ್ರೆ, ನಾವು ಪಾಸ್ತಾಗೆ ಪಾಸ್ತಾ ಪೌಡ್ರ್ ಹಾಕೋದ್ರಿಂದ ಸಾಲ್ಟು ಒಗ್ಗರಣೆಗೆ ಅಷ್ಟೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಅರಿಶಿನ ಪುಡಿ, ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಚಮಚ ಖಾರದ ಪುಡಿ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ವ, ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಇರೋದ್ರಿಂದ ಒಂದು ಅರ್ಧ ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಪಾಸ್ತಾ ಮಸಾಲೆ ಹಾಕೋದ್ರಿಂದ ಬೇರೆ ಇನ್ಯಾವ ಮಸಾಲೆನೂ ಸೇರಿಸ್ತಿಲ್ಲ. ಇಷ್ಟನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬ ಮೆತ್ತ ಆಗೋದು ಬೇಡ, ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗುತ್ತೆ. ಈಗ ಪಾಸ್ತಾ ಏನು ಇಟ್ಟಿದ್ವಲ್ಲ ನಾವು ಹೊರಗಡೆ ಬೇಯಿಸಿ ತೆಗೆದಿಟ್ಟಿರೋ ಪಾಸ್ತಾನ ಒಗ್ಗರಣೆಗೆ ಸೇರಿಸ್ಕೊಬೇಕು. ಸೇರಿಸ್ಕೊಂಡು ಟೊಮೊಟೊ ಕೆಚಪ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನನ್ನ ಮೇಲೆ. ಟೊಮೊಟೊ ಕೆಚಪ್ ಹಾಕ್ಕೊಳ್ಳೋದ್ರಿಂದ ಟೇಸ್ಟಿಯಾಗಿರುತ್ತೆ ಅಂಥೇಳಿ, ಮಕ್ಕಳಿಗೆ ಸ್ಪೈಸಿಯಾಗಿ ಇಷ್ಟ ಆಗುತ್ತೆ ಅಂಥೇಳಿ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ. ಹಾಗೆ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಮಿಕ್ಸ್ ಮಾಡಬೇಕು ಫುಲ್ಲೂ. ಒಗ್ಗರಣೆ ಏನಿರುತ್ತಲ್ಲ ಅದ್ರ ಜೊತೆ ನಾವು ಪಾಸ್ತಾ ನೀಟಾಗಿ ಮಿಕ್ಸ್ ಆಗಬೇಕು. ಅಂದರೆ ಡ್ರೈ ಅನ್ಸಿದ್ರೆ ಸ್ವಲ್ಪ ಚೆನ್ನಾಗಿರಲ್ಲ, ಸಾಫ್ಟಾಗಿದ್ದೇ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ, ಪಾಸ್ತಾ ಮಸಾಲ ಒಂದು ತೊಗೊಂಡಿದ್ದೀನಿ, ಒಂದು ಪ್ಯಾಕೆಟ್ ಸಾಕಾಗುತ್ತೆ ಅಷ್ಟು ಕ್ವಾಂಟಿಟಿಗೆ ಅಂಥೇಳಿ. ಒಂದು ಪಾಸ್ತಾ ಮಸಾಲ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಸಹ ಸೇರಿಸ್ಕೊಬೇಕು. ಅದನ್ನು ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡಬೇಕು. ಅಂದರೆ ಎಲ್ಲ ಪಾಸ್ತಾಗೆ ಪೌಡರು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಬಾಯ್ಲ್ ಮಾಡಿರ್ತೀವಲ್ಲ, ಆ ವಾಟ್ರದ್ದು ಸರಿ ಇಲ್ಲ, ಹೊರಗಡೆ ನಾವು ಅದಿಲ್ಲ ಅಂದರೆ ನಾನು ಅದನ್ನು ಹೊರಗೆ ಇಟ್ಬಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ನೀರನ್ನು ಚಿಮುಕ್ಸ್ಕೊತಾ ಇದ್ದೀನಿ. ಯಾಕಂದರೆ ಡ್ರೈ ಅನಿಸಿದ್ರೆ ಸ್ವಲ್ಪ ಅದು ನೀರು ಚಿಮುಕ್ಸೋದ್ರಿಂದ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಸಾಫ್ಟಾಗಿ ಚೆನ್ನಾಗಿರುತ್ತೆ ಅಂಥೇಳಿ ಒಂದು ಸ್ವಲ್ಪ ನೀರು ಚಿಮುಕ್ಸಿ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಒಗ್ಗರಣೆ ಒಳಗೆ ಫುಲ್ಲು ಮಿಕ್ಸ್ ಮಾಡ್ಕೊತೀನಿ. ಇದೇನು ತುಂಬ ಟೈಮ್ ಹಿಡಿಯೋದಿಲ್ಲ, ಬೇಗ ಆಗುತ್ತೆ ನಮಗೆ. ಒಗ್ಗರಣೆ ಮಾಡ್ಕೊಂಡು ಪಾಸ್ತಾ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಹಾಗಾಗಿ ಅದನ್ನು ಫುಲ್ಲು ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ.
ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಟೇಸ್ಟಿಯಾದಂಥ ಪಾಸ್ತಾ ರೆಡಿ ಆಗುತ್ತೆ. ತುಂಬ ಟೇಸ್ಟಾಗಿ ಬಂದಿತ್ತು ಪಾಸ್ತಾ. ಇದನ್ನು ಟ್ರೈ ಮಾಡ್ಬೋದು ನೀವು ಸಹ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಇದು ಮ್ಯಾಗಿ ಈ ಥರದ್ದೆಲ್ಲ ಆಗಾಗ ಮಾಡ್ಕೊಳ್ಳೋದ್ರಿಂದ ಇಷ್ಟಪಡ್ತಾರೆ. ನನ್ನ ಮಗಳಂತೂ ಫಸ್ಟೇ ಟೇಸ್ಟ್ ಮಾಡಿದ್ಲು, ತುಂಬ ಚೆನ್ನಾಗಿದೆ ಅಂತ ಸಹ ಹೇಳಿದ್ಲು. ಅವ್ರಿಗೂ ಇಷ್ಟ ಆಯಿತು. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹಾಗೆ ಪಾಸ್ತಾ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.